ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ಅದ್ಧೂರಿಯಾಗಿ ನಡೀತಾ ಇದೆ. ಸದ್ಯ ಈ ಮಹಾ ಕುಂಭಮೇಳ ಪ್ರಪಂಚದಾದ್ಯಂತ ಸುದ್ದಿಯಲ್ಲಿರುವ ವಿಚಾರ. ಕುಂಭಮೇಳ ಸಮಯದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆ ಜನರಲ್ಲಿದೆ. ಹಾಗಾಗಿ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಇಲ್ಲಿಗೆ ಆಗಮಿಸಿ ಪವಿತ್ರ ಸ್ನಾನವನ್ನ ಮಾಡುತ್ತಿದ್ದಾರೆ. ಸಾಮಾನ್ಯ ಜನರಷ್ಟೇ ಅಲ್ಲದೆ ಅಘೋರಿಗಳು, ನಾಗಸಾಧುಗಳು ಈ ಪವಿತ್ರ ಕುಂಭಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಒಂದೊಂದು ದೃಶ್ಯವು ಸನಾತನ ಧರ್ಮದ ಮಹತ್ವವನ್ನ ಸಾರಿ ಸಾರಿ ಹೇಳ್ತಾ ಇದೆ. ಲಕ್ಷಾಂತರ ಸಾಧು ಸಂತರ ಆಗಮನದಿಂದ ಪುಣ್ಯ ಭೂಮಿಯಾಗಿದೆ ಪ್ರಯಾಗ್ರಾಜ್. ಅಲ್ಲಿನ ಸಾಕಷ್ಟು ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಸತತ್ ವೈರಲ್ ಆಗ್ತಾ ಇದೆ. ಕುಂಭಮೇಳಕ್ಕೆ ಆಗಮಿಸಿರುವ ಲಕ್ಷಾಂತರ ಮಂದಿಯ ನಡುವೆ ಕೆಲವರು ವಿಶೇಷ ಕಾರಣಕ್ಕಾಗಿ ಸುದ್ದಿಯಾಗ್ತಿದ್ದಾರೆ. ಈ ಕುಂಭಮೇಳದಲ್ಲಿ ಐಐಟಿ ಬಾಬಾ ಸೇರಿದಂತೆ ಅನೇಕರು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ರು. ಆದ್ರೆ ಇದೀಗ ಸಾಮಾನ್ಯ ಹುಡುಗಿಯೊಬ್ಳು ದೇಶದ ಜನರ ಗಮನ ಸೆಳೆದಿದ್ದಾಳೆ. ಸೋಷಿಯಲ್ ಮೀಡಿಯಾ ದಿನ ಬೆಳಗಾಗೋದ್ರಲ್ಲಿ ಯಾರನ್ನ ಬೇಕಾದ್ರೂ ಸೆಲೆಬ್ರಿಟಿಯನ್ನಾಗಿ ಮಾಡುತ್ತೆ. ಕಳೆದ 4-5 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿರೋದು ಆಕರ್ಷಕ ಕಣ್ಣಿನ ಕೃಷ್ಣ ವರ್ಣದ ಸುಂದರಿ ಮೊನಾಲಿಸಾ. ಸೋಷಿಯಲ್ ಮೀಡಿಯಾದಲ್ಲೀಗ ಎಲ್ಲಿ ನೋಡಿದ್ರೂ ಈಕೆಯದ್ದೇ ಹವಾ, ಈಕೆಯದ್ದೇ ಫೋಟೋ, ಈಕೆಯದ್ದೇ ರೀಲ್ಸ್. ತನ್ನ ಕಿರುನಗೆ ಮತ್ತು ನೀಲಿ ಕಣ್ಣುಗಳಿಂದ ದೇಶಾದ್ಯಂತ ಜನರ ಮನಸ್ಸು ಕದ್ದಿದ್ದಾಳೆ ಈ ಚೆಲುವೆ. ಈಕೆ ಮೂಲತಃ ಮಧ್ಯಪ್ರದೇಶದ ಇಂದೋರ್ನ ನಿವಾಸಿ. ಹಬ್ಬ ಹರಿದಿನಗಳಲ್ಲಿ ರುದ್ರಾಕ್ಷಿ ಜಪಮಾಲೆಯನ್ನ ಮಾರಾಟ ಮಾಡೋದು ಈಕೆಯ ವೃತ್ತಿ. ಸದ್ಯ ಮಹಾ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರಾಟ ಮಾಡಲು ತನ್ನ ಕುಟುಂಬದೊಂದಿಗೆ ಬಂದಿದ್ದಾಳೆ ಈ ಸುರದ್ರೂಪಿ ಸುಂದರಿ ಮೊನಾಲಿಸಾ. ಈ ಕಿರುನಗೆಯ ಮುದ್ದು ಹುಡುಗಿಯನ್ನ ಬಾಲಿವುಡ್ ನಟಿ ಏಂಜಲೀನಾಗೆ ಹೋಲಿಕೆ ಮಾಡುತ್ತಿದ್ದಾರೆ. ಎಲ್ಲರನ್ನ ನಗು ನಗುತ್ತಾ ಖುಷಿ ಖುಷಿಯಿಂದ ಮಾತನಾಡಿಸುತ್ತಿರುವ ಈಕೆಯ ಅಂದಕ್ಕೆ ಕಳೆದು ಹೋಗಿದ್ದೇವೆ ಅಂತ ನೆಟ್ಟಿಗರು ಮಾತನಾಡಿಕೊಳ್ತಿದ್ದಾರೆ. ಈಕೆ ದೇಶಾದ್ಯಂತ ಜನರ ಗಮನ ಸೆಳೆದಿರೋದು ಹೇಗೆ ಗೊತ್ತಾ? ನೀಲಿ ಕಣ್ಣಿನ ಚೆಲುವೆ ಮೊನಾಲಿಸಾ ಡಿಜಿಟಲ್ ಕ್ರಿಯೇಟರ್ ಒಬ್ಬರ ಕಣ್ಣಿಗೆ ಬಿದ್ದಿದ್ಲು. ಅವರು ಈಕೆಯನ್ನ ಮಾತನಾಡಿಸಿ ಕೆಲ ಫೋಟೋಗಳನ್ನ ಕ್ಲಿಕ್ಕಿಸಿಕೊಂಡಿದ್ರು. ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಈ ಫೋಟೋಗಳಿಗೆ ಲೈಕ್ಗಳ ಸುರಿಮಳೆಯೇ ಬಂದಿತ್ತು. ಮಿಲಿಯನ್ ಗಟ್ಟಲೆ ಲೈಕ್ಸ್ ಬಂದಿದ್ದೇ ತಡ ಸಾಮಾಜಿಕ ಜಾಲತಾಣದಲ್ಲಿ ಈಕೆಯ ಸೌಂದರ್ಯದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗತೊಡಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಇನ್ಫ್ಲುಯೆನ್ಸರ್ ಒಬ್ರು ಮೊನಾಲಿಸಾ ಬಳಿ ಮದುವೆಯಾಗಿದೆಯಾ ಎಂದು ಕೇಳ್ತಾರೆ. ಅದಕ್ಕೆ ಆಕೆ, ನನಗಿನ್ನೂ 16 ವರ್ಷ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾಕೆ ಮದುವೆ ಆಗ್ಬೇಕು ಎಂದು ಹೇಳಿದ್ದಾಳೆ. ಅಲ್ಲದೆ ಪೋಷಕರು ತೋರಿಸುವ ಹುಡುಗನನ್ನೇ ಮದುವೆಯಾಗುವುದಾಗಿ ಹೇಳಿದ್ದಾಳೆ. ಡಿಜಿಟಲ್ ಕ್ರಿಯೇಟರ್ಸ್, ಬ್ಲಾಗರ್ಸ್ ಸೇರಿದಂತೆ ಅನೇಕರು ಈಕೆಯ ಸಂದರ್ಶನಕ್ಕಾಗಿ ಹಿಂದೆ ಬಿದ್ದಿದ್ದಾರೆ. ಇದರ ಜೊತೆಗೆ ಸಾವಿರಾರು ಜನ ಈಕೆ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಮುಗಿಬೀಳ್ತಿದ್ದಾರೆ. ಹೀಗಾಗಿ ಈಕೆಗೆ ವ್ಯಾಪಾರ ಮಾಡಲು ಆಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನರು ರುದ್ರಾಕ್ಷಿ ಹಾರ ತೆಗೆದುಕೊಳ್ಳುವ ಬದಲು ಆಕೆಯ ಫೋಟೋವನ್ನ ಕ್ಲಿಕ್ಕಿಸಿಕೊಳ್ತಿದ್ದಾರೆ. ಯಾರು ಕೂಡ ಮಣಿಯನ್ನ ತೆಗೆದುಕೊಳ್ತಿಲ್ಲ. ಸದ್ಯದ ಪರಿಸ್ಥಿತಿಯಿಂದ ತಪ್ಪಿಸಿಕೊಂಡ್ರೆ ಸಾಕು ಎಂಬಂತಾಗಿದೆ ಈಕೆಯ ಸ್ಥಿತಿ. ತನ್ನ ಪಾಡಿಗೆ ಸರಗಳನ್ನ ಮಾರಾಟ ಮಾಡಿಕೊಂಡಿದ್ದ ಮೊನಾಲಿಸಾ ಇದೀಗ ಯಾರಿಗೂ ಗುರುತು ಸಿಗದಂತೆ ಮುಖ ಮುಚ್ಚಿಕೊಂಡು ತೆರಳುವಂತಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಖ್ಯಾತಿ ಮತ್ತು ಮಾರಾಟದಲ್ಲಿ ಕುಸಿತ ಕಂಡ ಕಾರಣ ಮೊನಾಲಿಸಾ ತಂದೆ ಆಕೆಯನ್ನ ಮನೆಗೆ ಕಳುಹಿಸಿದ್ದಾರೆ. ಮೊನಾಲಿಸಾಳ ದಿಢೀರ್ ಜನಪ್ರಿಯತೆಯ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ಕೆಲವರು ಆಕೆಯ ಖಾಸಗಿತನವನ್ನ ಗೌರವಿಸಿ ಎಂದು ಹೇಳಿದ್ದಾರೆ.